ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂಗಾರಿ ಅಮ್ಮ, ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ನಾನು ಸುಮ್ಮನೆ ಇರಲ್ಲ. ಅಮ್ಮ ನನ್ನ ಮಾತು ಕೇಳು, ಕೊಡಿ ಇಲ್ಲಿ. ನೀನು ಮಾತು ಕೇಳಿಸ್ಕೊಂಡೆ ನಾನು ಇಲ್ಲಿ ನಿಂತಿರೋದು. ಏನಿದು ಕರಾರು ಅಂತಿದೆ? ಏನ್ ಕರಾರು? ಬಂಗಾರಿ ನಾನು ಹೇಳ್ತೀನಿ, ನಂಗೆ ಕೊಡು. ಅವನು ಕೊಡಮ್ಮ, ಅವನೇ ಹೇಳ್ತಾನೆ. ಅವನ ಮಾತಿಗೆ ನೀನು ತಲೆ ದುಗಿಸ್ತಿದ್ಯಾ ಅಂದ್ರೆ ಇದರಲ್ಲಿ ಏನೋ ದೊಡ್ಡ ವಿಷಯನೇ ಇದೆ. ನೀನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಬರೆದು ಸೈನ್ ಮಾಡಿಕೊಟ್ಟಿರೋ ಕಾಂಟ್ರಾಕ್ಟ್ ಪೇಪರ್ಸ್. ಯಾವ ದೊಡ್ಡ ವಿಷಯನೂ ಇಲ್ಲ ಬಂಗಾರಿ, ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಕೊಡಿಲಿ. ನಾನು ಉಪ್ಪು ತಿಂದಷ್ಟು ನೀನು ನೀರು ಕುಡ್ದಿಲ್ಲ. ಯಾವ ಸೊಬೊಬ್ಬು ನನಗೆ ಬೇಕಾಗಿಲ್ಲ. ನಾನೇ ಓದ್ತೀನಿ. ಬಂಗಾರಿ ಯಾಕೆ ಹಠ ಮಾಡ್ತಿದ್ಯಾ? ನಾನು ಕೊಡು ಅನ್ನಲ್ಲ. ನನ್ನ ಭಾಷೆ ನಿಂಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ನಾನೇ ಓದ್ತೀನಿ. ಬಂಗಾರಿ ಮದುವೆ ವಿಚಾರ ಇಷ್ಟು ಬೇಗ ಯಾಕೆ ಮಾತಾಡ್ತಿದ್ಯಾ? ಇದರಲ್ಲಿರೋದು ನಿಜಾನ? ನಿಮ್ಮಿಬ್ಬರನ್ನೇ ಕೇಳ್ತಾ ಇರೋದು. ಹೇಳಿ. ಹಾಗಲ್ಲ, ಏನಂತ ನಾನು ವಿವರಿಸ್ತೇನೆ. ಇದ್ರ ವಿವರಣೆ ಯಾರು ಕೊಡ್ಬೇಕೋ ಅವರೇ ಕೊಡ್ತಾರೆ. ಅದು ಎಲ್ರೂ ಮುಂದೆ. ಅಮ್ಮ ವಾರ ಪ್ರೀತಿ ಯಾವತ್ತೂ ಹಗುರಲ್ಲ ತೇಜಸ್, ಅದು ಭಾರನೇ. ಬಟ್ ಅದನ್ನು ನೋವು ಕೊಡೋ ಭಾರ ಅಂತ ಅನ್ಕೋಬಾರ್ದು, ಅದನ್ನು ಜವಾಬ್ದಾರಿ ಹೆಚ್ಚೋ ಭಾರ ಅನ್ಕೋಬೇಕು. ಆಗ ನಮಗೆ ಗೊತ್ತಿಲ್ಲದ ಹಾಗೆ ತಾನಾಗಿ ಎಲ್ಲ ಸರಿ ಹೋಗುತ್ತೆ. ಸತ್ಯ ಹೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಸರಿಯಾದ ಸಮಯ ನೋಡ್ಕೊಂಡು ಹೇಳಿ ಅಂತ ಹೇಳ್ತಾ ಇರೋದು. ತೇಜಸ್, ತೇಜಸ್, ಏನು ಯೋಚನೆ ಮಾಡ್ತಿದ್ಯಪ್ಪ? ಅಜ್ಜಿ, ಏನಿಲ್ಲ. ಏನಾದರೂ ಆಗಬೇಕಿತ್ತಾ? ಅದು ಬನ್ನಿ ಕೂತ್ಕೊಳ್ಳಿ. ನಾನು ನಿಮ್ಮ ಮೊಮ್ಮಗ ಇದ್ದಾಗೆ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳಿಲ್ಲ. ನಿಮ್ಮನ್ನ ಅಜ್ಜಿ ಅಂತ ನಾನು ಒಪ್ಕೊಂಡಾಗಿದೆ. ನೀವು ನನ್ನ ಮೊಮ್ಮಗ ಅಂತ ಒಪ್ಕೊಳ್ಳೋದಿಲ್ವಾ? ಛೇ, ಬಿಡ್ತು ಅನ್ನಪ್ಪ. ಯಾಕೆ ಹಾಗೆ ಕೇಳ್ತಾ ಇದೀಯಾ? ಹಾಗಾದ್ರೆ ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಕೋಬಹುದಲ್ವಾ? ನಿಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಖುಷಿಯಾಗಿದ್ದಾರಾ? ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರಾ? ಯಾಕಜ್ಜಿ ಅನುಮಾನ? ನಂಗೆ ಗೊತ್ತಪ್ಪ, ನಮ್ಮ ಕಾಲಕ್ಕೂ ನಿಮ್ಮ ಕಾಲಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ. ಈಗಿನ ಕಾಲದ ಮಕ್ಕಳು ನೀವು ಪ್ರೀತಿ, ಪ್ರೇಮ, ಮದುವೆ ಎಲ್ಲದರಲ್ಲೂ ತಮ್ಮ ನಿರ್ಧಾರನೇ ಮುಖ್ಯ ಅಂತ ಅಂದ್ಕೊಂಡ್ಬಿಡ್ತೀರಾ. ಆದರೆ ಸಂಸಾರ ಅಂತ ಶುರು ಆದಮೇಲೆ ಸಂಬಂಧದ ಬೆಲೆ ಏನು ಅಂತ ಗೊತ್ತಾಗೋದು. ಪ್ರೀತಿ ಎರಡು ಮನಸ್ಸುಗಳ ಮಧ್ಯೆ ಆಗೋದು, ಮದುವೆ ಎರಡು ಮನೆತನಗಳ ಮಧ್ಯೆ ಆಗೋದು. ಇವಳೇನೋ ಪದೇ ಪದೇ ಇದನ್ನೇ ಕೇಳ್ತಿದ್ದಾಳೆ ಅಂತ ಅನ್ಕೋಬೇಡಪ್ಪ. ಅಜ್ಜಿ, ನೀವು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ನನಗೆ ಅರ್ಥ ಆಗುತ್ತೆ.
ಅಪ್ಪ ಅಮ್ಮ ಇಲ್ಲದೆ ಬೆಳೆಯೋ ಹೆಣ್ಮಕ್ಳು ಅಂತಂದರೆ ಈ ಸಮಾಜದಲ್ಲಿ ಬೇಲಿ ಇಲ್ಲದೆ ಬೆಳೆಯೋ ಹೂವಿನ ಗಿಡಗಳ ಥರ. ನಾನೊಂದು ಕ್ಷಣ ಕಣ್ಮುಚ್ಚಿದ್ರು ಈ ಮಕ್ಕಳಿಗೆ ಏನಾಗ್ಬಿಡುತ್ತೋ ಅನ್ನೋ ಆತಂಕದಿಂದ ಕಷ್ಟಪಟ್ಟು ಜೋಪಾನ ಮಾಡಿ ಬೆಳೆಸಿದ್ದೀನಿ. ನಮ್ಮ ನಿತ್ಯನೇ ನನ್ನನ್ನು ಇಷ್ಟಪಟ್ಟಿದ್ದಾಳೆ ಅಂದಮೇಲೆ ನೀನು ಒಳ್ಳೆ ಹುಡುಗ ಅನ್ನೋದಕ್ಕೆ ಬೇರೆ ಯಾವ ಸಾಕ್ಷಿನೂ ಬೇಡ. ಆದರೆ ಈಗ ಮದುವೆ ಅನ್ನೋ ಮಹತ್ವದ ನಿರ್ಧಾರ ತಗೊಳ್ಳೋವಾಗ ದೊಡ್ಡವರು ಅನ್ನಿಸ್ಕೊಂಡವರು ಮಾತುಕತೆಗಿರಲೇಬೇಕಲ್ವಾ? ನಾನು ಇನ್ನೆಷ್ಟು ವರ್ಷ ಇರ್ತೀನಿ ಹೇಳು? ಅಯ್ಯೋ ಯಾಕಜ್ಜಿ ಅಂತ ಮಾತೆಲ್ಲ? ಹಾಗಲ್ಲ ಮರಿ, ಆ 2 ಹೆಣ್ಣು ಮಕ್ಕಳು ಮದುವೆ ಆಗೋವರೆಗೂ ನನ್ನ ಉಸಿರು ಗಟ್ಟಿಯಾಗಿರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಈ ಹೆಣ್ಮಕ್ಳಿಗೆ ನಾನಾದ್ಮೇಲೆ ತವರು ಅಂತ ಅವ್ರಿಗೆ ಉಳಿಯೋದು ಬರೀ ಈ ಕಂಬ, ಈ ಗೋಡೆಗಳು ಇಷ್ಟೇ. ಅದಕ್ಕೆ ಅವರಿಬ್ಬರನ್ನು ಒಳ್ಳೆ ಕುಟುಂಬಕ್ಕೆ ಸೇರಿಸ್ಬೇಕು ಅನ್ನೋದೇ ನನ್ನ ಆಸೆ. ಆದರೆ ಒಂದೊಂದ್ಸಲ ನಿಮ್ಮ ಅಪ್ಪ ಅಮ್ಮಂಗೆ ಈ ಮದುವೆ ಇಷ್ಟ ಇಲ್ವೇನೋ ಅನ್ನೋ ಭಯ ಇದೆ ಮನಸ್ಸಲ್ಲಿ. ಅಯ್ಯೋ ನನ್ನಿಷ್ಟನೇ ಅವರಿಷ್ಟ ಅಜ್ಜಿ, ಅವ್ರು ಬರ್ತಾರೆ, ಸಮಸ್ಯೆ ಏನಾಗೋದಿಲ್ಲ. ಹಾಗಿದ್ಮೇಲೆ ಫೋನ್ ಆದರೂ ಮಾಡ್ಕೊಡಪ್ಪ, ಒಂದ್ಸರಿ ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಜ್ಜಿ ಅದು ಕನೆಕ್ಟ್ ಆಗ್ತಿಲ್ಲ, ನಾನು ನಿಮಗೆ ಆಮೇಲೆ ಮಾತಾಡ್ಸ್ಲಾ? ಪ್ಲೀಸ್ ಅಜ್ಜಿ, ನೀವು ಚಿಂತೆ ಮಾಡಬೇಡಿ. ಅಮ್ಮ ಅಮ್ಮ ಆ ಥರ ಬಿದ್ದು ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ. ನೋಡ್ರು ನನ್ನ ಮಾತು ಕೇಳಿಸ್ಕೊ. ಮುಚ್ಚ ಬಾಯಿ! ಯಾವ್ದು ಚಿಕ್ಕ ವಿಷಯ? ಯಾವ್ದು ಚಿಕ್ಕ ವಿಷಯ? ನೋಡು ರಮೇಶ, ನನ್ನ ದೇಹ ಶಕ್ತಿ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಬುದ್ಧಿಗೆ ದೌರ್ಬಲ್ಯ ಬಂದಿಲ್ಲ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಇವತ್ತು ಈ ವಿಷಯ ಎಲ್ಲರ ಮುಂದೆ ತೀರ್ಮಾನ ಆಗುತ್ತೆ, ಆಗ್ಲೇಬೇಕು. ಏನಾಯ್ತು? ಯಾಕೆ ಇಷ್ಟೊತ್ತಿನಲ್ಲಿ ರಂಪಾಟ? ಏನ್ ತೀರ್ಮಾನ ಮಾಡ್ಬೇಕಮ್ಮ? ಮಾತಾಡಿದ್ರೆ ಮನೆಗೇಡು ಅಂತಾರೆ. ತಪ್ಪಿಗಿರ್ತೀರಾ? ನಿಮ್ಮ ಅಮ್ಮಂಗೆ ಸಿಟ್ಟು ನೆತ್ತಿಗೇರಿದೆ, ನೀವ್ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತೀರಾ? ಸುಮ್ಮನೆ ರೀ. ನೀನ್ ಯಾಕೋ ಸುಮ್ಮನೆ ನಿಂತಿದ್ಯಾ? ಕರುನಾಡ ಕಣ್ಮಣಿ